ಮನಸ್ಸಿಗೆ ಜಗದಗಲಕ್ಕೆ ಜನರೊಡಲಿಗೆ ಮನೆ ಮನೆಗೆ ಮನ ಮನಸ್ಸಿಗೆ ಜನಮಾನಸದೇ ಚಿರವಾಗಿ ಹಾ ಚಿನ್ನ ಧರ್ಮ ಸಾರವ ಸಾರುತಿಹ ಘನಮಾನ್ಯಗೊಳಿಸಿದ ಯಾತ್ರೆ ಇದು ಧರ್ಮಯಾತ್ರೆ ಮಹಾಧರ್ಮಯಾತ್ರೆ ಜಿನ ಧರ್ಮಯಾತ್ರೆ ಧರ್ಮಯಾತ್ರೆ. ವೀಕ್ಷಕ ಬಂಧುಗಳೇ, ಇಂದಿನ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಮೂಗೂರು ಬಸ್ತಿ ದೇವರಗುಡಿ ದಿಗಂಬರ ಜೈನ ಸೇವಾ ಟ್ರಸ್ಟ್ ಇವರ ವತಿಯಿಂದ ಟಿ ನರಸೀಪುರ ತಾಲೂಕು ಮೈಸೂರು ಜಿಲ್ಲೆಯ ಮೂಗೂರು ಭಗವಾನ್ ಶ್ರೀ 1008 ಪಾರ್ಶ್ವನಾಥ ಸ್ವಾಮಿಯ ಧಾಮ ಸಂಪ್ರೋಕ್ಷಣೆ ಮತ್ತು ಶ್ರೀ ಚಿನ್ನಬಿಂಬ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವದ ದಿನಾಂಕ 7 ಮತ್ತು 8 ಫೆಬ್ರವರಿ 2026ರಂದು ವಿಧಿಪೂರ್ವಕವಾಗಿ ನಡೆದು ಅಲ್ಲಿನ ಸಂಕ್ಷಿಪ್ತ ದೃಶ್ಯಾವಳಿಗಳನ್ನು ನಿಮಗಾಗಿ ಪ್ರಸ್ತುತಪಡಿಸುತ್ತಿದ್ದೇವೆ. जिन देवा जय पार्श्वनाथ जिन देवा जय पार्श्वनाथ जिन देवा जय पार्श्वनाथ जिन देवा. वाराणसी नृप विश्वसेन सुत घोरोपसर्ग विजयी विश्वसेन सुत घोरोपसर्ग विजयी घोरोपसर्ग विजयी. जय पार्श्वनाथ जिन देवा जय पार्श्वनाथ जिन देवा जय पार्श्वनाथ जिन देवा जय पार्श्वनाथ जिन देवा. पार्श्वनाथ जिन परम पूज्य मम जनुम मरण भयहारी पार्श्वनाथ जिन परम पूज्य मम जनुम मरण भयहारी जनुम मरण भयहारी. जय पार्श्वनाथ जिन देवा जय पार्श्वनाथ जिन देवा जय पार्श्वनाथ जिन देवा जय पार्श्वनाथ जिन देवा. सुंदरांग मुख सर्वलोकहित परम शांत करुणा सुंदरांग मुख सर्वलोकहित परम शांत करुणा परम
ದೋಷವಿಲ್ಲದ ಸ್ವಾಮಿ ನೀನು ತಾನೇ ಯಾವ ವೇಷವಿಲ್ಲದ ಸ್ವಾಮಿ ನೀನು ತಾನೇ ದೋಷವಿಲ್ಲದ ಸ್ವಾಮಿ ನೀನು ತಾನೇ ಯಾವ ವೇಷವಿಲ್ಲದ ಸ್ವಾಮಿ ನೀನು ತಾನೇ ದೋಷವಿಲ್ಲದ ಸ್ವಾಮಿ ನೀನು ತಾನೇ ಯಾವ ವೇಷವಿಲ್ಲದ ಸ್ವಾಮಿ ನೀನು ತಾನೇ ದೋಷವಿಲ್ಲದ ಸ್ವಾಮಿ ನೀನು ತಾನೇ ಯಾವ ವೇಷವಿಲ್ಲದ ಸ್ವಾಮಿ ನೀನು ತಾನೇ ಜ್ಞಾತ ರೂಪದ ಸ್ವಾಮಿ ಈತ ಕಾಣೆ ಜ್ಞಾತ ರೂಪದ ಸ್ವಾಮಿ ಈತ ಕಾಣೆ ಜ್ಞಾನ ತೇಜ ಬೆಳಗುವ ದೀಪ ಕಾಣೆ ದೋಷವಿಲ್ಲದ ಸ್ವಾಮಿ ನೀನು ತಾನೇ ಯಾವ ವೇಷವಿಲ್ಲದ ಸ್ವಾಮಿ ನೀನು ತಾನೇ ದೋಷವಿಲ್ಲದ ಸ್ವಾಮಿ ನೀನು ತಾನೇ ಯಾವ ವೇಷವಿಲ್ಲದ ಸ್ವಾಮಿ ನೀನು ತಾನೇ ನಿರ್ಮಲ ತಪಸ್ಸಿಯೇ ನೋಡು ಕಾಣೆ ಇವನ ಮರ್ಮವನರಿತೊಮ್ಮೆ ಬಾಗು ಕಾಣೆ ನಿರ್ಮಲ ತಪಸ್ಸಿಯೇ ನೋಡು ಕಾಣೆ ಇವನ ಮರ್ಮವನರಿತೊಮ್ಮೆ ಬಾಗು ಕಾಣೆ ನಿರ್ಮಲ ತಪಸ್ಸಿಯೇ ನೋಡು ಕಾಣೆ ಇವನ ಮರ್ಮವನರಿತೊಮ್ಮೆ ಬಾಗು ಕಾಣೆ ಶಾಂತ ಸ್ವರೂಪದ ಚೆಲ್ವ ಕಾಣೆ ಇವ ಶಾಂತ ಸ್ವರೂಪದ ಚೆಲ್ವ ಕಾಣೆ ಇವನ ಮೊಗವ ನೋಡಿ ತನು ಮಗು ಕಾಣೆ ಮೊಗವ ನೋಡಿ ತನು ಮಗು ಕಾಣೆ ದೋಷವಿಲ್ಲದ ಸ್ವಾಮಿ ನೀನು ತಾನೇ ಯಾವ ವೇಷವಿಲ್ಲದ ಸ್ವಾಮಿ ನೀನು ತಾನೇ ದೋಷವಿಲ್ಲದ ಸ್ವಾಮಿ ನೀನು ತಾನೇ ಯಾವ ವೇಷವಿಲ್ಲದ ಸ್ವಾಮಿ ನೀನು ತಾನೇ ಇದನ್ನು ಶುದ್ಧವಾದ ಕ್ರಮದಿಂದ ಅನೇಕ ಪೂಜೆ ಹೋಮ ಹವನಗಳು ಇದರ ಮುಖಾಂತರವಾಗಿ ಶುದ್ಧಿಗೊಳಿಸಿ ಮಂದಿರವನ್ನು ಶುದ್ಧಿ ಮಾಡಲಾಗಿದೆ. ಇದರ ನಂತರದಲ್ಲಿ 4 ದಿಕ್ಕಿಗೆ ಹವನ ಹೋಮವನ್ನು ಮಾಡಿ ಚತುರ್ದಿಕ್ಷು ಹೋಮ 4 ದಿಕ್ಕಿನಲ್ಲಿ ಹೋಮವನ್ನು ಮಾಡಿ ಮಂತ್ರಪೂರ್ವಕವಾಗಿ ಶುದ್ಧಿಯನ್ನು ಮಾಡ್ತಾರೆ. ಈ ಲೋಕದಲ್ಲಿ 3 ವಸ್ತುಗಳಿದ್ದಾವೆ. ಒಂದು ಜಲ, ಇನ್ನೊಂದು ಮೃತ್ತಿಕ, ಇನ್ನೊಂದು ಅಗ್ನಿ. ಇವು 3ಗಳು ಶುದ್ಧಿ ಮಾಡೋದಕ್ಕೆ ಬೇಕೇ ಬೇಕು. ಇದು ಪ್ರಾಕೃತಿಕವಾಗಿರತಕ್ಕಂಥ ವಸ್ತು. ಮನುಷ್ಯ ಜೀವ ಲೋಕಕ್ಕೆ ಬರುವಕ್ಕಿಂತ ಮುಂಚೆ ಈ ವಸ್ತುಗಳು ಇರ್ತಕ್ಕಂಥದ್ದು ಲೋಕದಲ್ಲಿ. ಅದ್ಯಾವುದು? ಒಂದು ಅಗ್ನಿ, ಅದರಿಂದ ಶುದ್ಧಿ ಮಾಡ್ತಕ್ಕಂಥದ್ದಿದೆ. ಯಾವುದೇ ತ್ಯಾಜ್ಯವಿದೆ, ಅದು ನಿರುಪಯುಕ್ತವಿದೆ, ಅದನ್ನು ನಷ್ಟ ಮಾಡಬೇಕು ಅಂದಾಗ ಅಗ್ನಿ ಪ್ರಜ್ವಲಿಸಿ ಅದನ್ನು ನಷ್ಟ ಮಾಡ್ತಾರೆ ಶುದ್ಧಿಗೊಳಿಸ್ಬೇಕಾದ್ರೆ. ಇನ್ನೊಂದು, ನೀವೆಷ್ಟೇ ಸ್ನಾನ ಮಾಡಿ ಬಂದ ನಂತರ ಸ್ವಲ್ಪ ನೀರಿನಿಂದ ಮತ್ತೆ ನಿಮ್ಮನ್ನು ಶುದ್ಧಿ ಮಾಡ್ಕೊಳ್ತೀರಿ. ಅದು ಮಂತ್ರಪೂತವಾಗಿರ್ತಕ್ಕಂಥ ಜಲದಿಂದ ನಿಮ್ಮನ್ನು ಶುದ್ಧಿ ಪವಿತ್ರವಾಗಿ ಮಾಡಿಸ್ಕೊಳ್ತೀವಿ. ಯಾಕಂತ ಹೇಳಿದ್ರೆ ಮನುಷ್ಯನ ಸ್ವಭಾವ ಯಾವಾಗಲೂ ಅಶುಚಿಯಲ್ಲೇ ಇರ್ತಾನೆ. ಅವನು ಆಗಬಾರ್ದು ಅಶುಚಿ ಅಂದರೂ ಕೂಡ ಅವನಲ್ಲಿ ಬೆವರು, ಆಮೇಲೆ ದೇಹದಲ್ಲಿರ್ತಕ್ಕಂಥ ಮಲಿನತೆ ಒಳಗೂ ಕೂಡ ಇದೆ, ಹೊರಗೂ ಕೂಡ ಬರುತ್ತೆ. ಮತ್ತು ಮನುಷ್ಯನ ಕೈ ಯಾವಾಗಲೂ ಕೂಡ ಒಂದಲ್ಲ ಒಂದು ಅವನು ತಲೆ ಕರ್ಕೊಳ್ತಾನೆ, ಕೂದಲು ಮುಟ್ಕೊಳ್ತಾನೆ. ಭಾಳ ಜನರಿಗೆ ಬಾಯಿಗೆ ಕೈ ಹಾಕುವಂಥದ್ದಿದೆ, ಇನ್ನು ಕೆಲವರಿಗೆ ಮೈಯೆಲ್ಲ ಕರ್ಕೊಳ್ತಾರೆ. ಹೀಗೆಲ್ಲ ಇರುವಾಗ ಏನಾಗ್ತದೆ, ಈ ಕೈ ಯಾವ್ಯಾವ ಅಶುದ್ಧಿ ವಸ್ತುಗಳನ್ನ ಯಾವ್ಯಾವ ಸಮಯದಲ್ಲಿ ಹೋಗಿ ಮುಟ್ಟಿ ಬರುತ್ತೋ ಅದನ್ನು ಮನುಷ್ಯನಿಗೆ ನೆನಪೇ ಇಟ್ಕೊಳ್ಳೋಕ್ಕಾಗಲ್ಲ. ಆವಾಗ ನೋಡೋಕ್ಕೋದ್ರೆ ಇದು ಎಲ್ಲ ಕಡೆಗೂ ಕೈ ಹಾಕ್ತದೆ. ಎಲ್ಲ ಅಪವಿತ್ರ ಅಶುಚಿ ಇರ್ತಕ್ಕಂಥದ್ದನ್ನೇ ಆಗಿರ್ತವೆ. ನವದ್ವಾರಗಳು ಅಂತ ದೇಹದಲ್ಲಿ, ಅದೆಲ್ಲವೂ ಕೂಡ ಎಲ್ಲೆಲ್ಲಿಯೋ ಬಾಯಿಗೆ ಹಾಕ್ತಾರೆ, ಕಿವಿಗೆ ಹಾಕ್ತಾರೆ, ಕಣ್ಣಿಗೂ ಕೈ ಹಾಕ್ತಾರೆ, ಮೈಯಲ್ಲೆಲ್ಲ ಕೊಳೆ ಇರ್ತಕ್ಕಂಥದ್ದು. ಅದರಿಂದವಾಗಿ ನೇರವಾಗಿ ಯಾವುದೇ ಒಂದು ಶುದ್ಧ ಪವಿತ್ರವಾದ ವಸ್ತುಗಳನ್ನು ಮುಟ್ಟಬೇಕಾದ್ರೆ ಕೈ ಶುದ್ಧಿ ಮಾಡ್ತಾರೆ, ಜಲದಿಂದ ಶುದ್ಧಿ ಮಾಡ್ತಾರೆ. ಇನ್ನೂ ಒಂದು ಇರ್ತಕ್ಕಂಥದ್ದು ಶುದ್ಧಿ ಮಾಡ್ತಕ್ಕಂಥದ್ದು ವಸ್ತು ಮಣ್ಣು. ಮಣ್ಣು ಅತ್ಯಂತ ಶುದ್ಧವಾಗಿರ್ತಕ್ಕಂಥದ್ದು ಮಣ್ಣಾಗ್ತಿತ್ತು. ಅದಕ್ಕೆ ಹೇಳ್ತಾರೆ ಭಾರತದ ಮಣ್ಣು ಎಷ್ಟು ಪವಿತ್ರವಾಗಿದೆ ಅಂತ ಹೇಳಿದ್ರೆ
ಇಲ್ಲಿ ಭಗವಂತರುಗಳು ಹುಟ್ಟಿದ್ರು. ಇಲ್ಲಿ ಗರ್ಭ ಕಲ್ಯಾಣ, ಜನ್ಮ ಕಲ್ಯಾಣ, ದೀಕ್ಷಾಕೆಯನ್ನು ಪಡೆದಿರುವಂಥ ಸ್ಥಳಗಳು, ನಿರ್ವಾಣ ಕೈವಲ್ಯ ಪಡೆದಿರ್ತಕ್ಕಂಥ ಸ್ಥಳಗಳು ಅದರಿಂದ ಪವಿತ್ರವಾಗಿದೆ. ಜೊತೆಗೆ ಮಣ್ಣೇ ಇಲ್ಲಿದು ಪವಿತ್ರವಾದದ್ರಿಂದ ಇಲ್ಲಿ ಜಗತ್ತಿನ ಎಲ್ಲ ದೇವರುಗಳು ಭಾರತದಲ್ಲಿ ಹುಟ್ಟಿದರು. ಇದು ಪವಿತ್ರವಾಗಿರ್ತಕ್ಕಂಥ ಮಣ್ಣಾಗಿದೆ. ನಗ್ನ ದಿಗಂಬರ ಮೂರ್ತಿ ಕಾಣೆ, ಏನ ಬೇಡಲಿ ಆತನು ತ್ಯಾಗಿ ಕಾಣೆ. ದಿಗಂಬರ ಮೂರ್ತಿ ಕಾಣೆ, ಏನ ಬೇಡಲಿ ಆತನು ತ್ಯಾಗಿ ಕಾಣೆ. ನಗ್ನ ದಿಗಂಬರ ಮೂರ್ತಿ ಕಾಣೆ, ಏನ ಬೇಡಲಿ ಆತನು ತ್ಯಾಗಿ ಕಾಣೆ. ಫಲಪುಷ್ಪ ನೈವೇದ್ಯ ಬೇಡ ಕಾಣೆ ನಿನ್ನ, ಫಲಪುಷ್ಪ ನೈವೇದ್ಯ ಬೇಡ ಕಾಣೆ ನಿನ್ನ. ಅಂತರಂಗದ ಭಕ್ತಿ ಬೇಕು ಕಾಣೆ, ಅಂತರಂಗದ ಭಕ್ತಿ ಬೇಕು ಕಾಣೆ. ದೋಷವಿಲ್ಲದ ಸ್ವಾಮಿ ನೀನು ತಾನೇ, ಯಾವ ವೇಷವಿಲ್ಲದ ಸ್ವಾಮಿ ನೀನು ತಾನೇ. ದೋಷವಿಲ್ಲದ ಸ್ವಾಮಿ ನೀನು ತಾನೇ, ಯಾವ ವೇಷವಿಲ್ಲದ ಸ್ವಾಮಿ ನೀನು ತಾನೇ. ದೋಷವಿಲ್ಲದ ಸ್ವಾಮಿ ನೀನು ತಾನೇ, ಯಾವ ವೇಷವಿಲ್ಲದ ಸ್ವಾಮಿ ನೀನು ತಾನೇ. ದೋಷವಿಲ್ಲದ ಸ್ವಾಮಿ ನೀನು ತಾನೇ, ಯಾವ ವೇಷವಿಲ್ಲದ ಸ್ವಾಮಿ ನೀನು ತಾನೇ. ಜ್ಞಾತ ರೂಪದ ಸ್ವಾಮಿ ಈತ ಕಾಣೆ, ಜ್ಞಾತ ರೂಪದ ಸ್ವಾಮಿ ಈತ ಕಾಣೆ. ಜ್ಞಾನ ತೇಜ ಬೆಳಗುವ ದೀಪ ಕಾಣೆ. ದೋಷವಿಲ್ಲದ ಸ್ವಾಮಿ ನೀನು ತಾನೇ, ಯಾವ ವೇಷವಿಲ್ಲದ ಸ್ವಾಮಿ ನೀನು ತಾನೇ. ದೋಷವಿಲ್ಲದ ಸ್ವಾಮಿ ನೀನು ತಾನೇ, ಯಾವ ವೇಷವಿಲ್ಲದ ಸ್ವಾಮಿ ನೀನು ತಾನೇ. ನಂದನವನ ಪಾರಿಜಾತ ಬಂದು ಭೂಮಿಗಿಳಿದೈತವ್ವ, ನಂದನವನ ಪಾರಿಜಾತ ಬಂದು ಭೂಮಿಗಿಳಿದೈತವ್ವ. ಮುಂದ ಹಿಂದ ಮ್ಯಾಲಕ ಕೆಳಗ, ಮುಂದ ಹಿಂದ ಮ್ಯಾಲಕ ಕೆಳಗ ಚಂದ ಗಂಧ ಹರಡೈತವ್ವ. ನಂದನವನ ಪಾರಿಜಾತ ಬಂದು ಭೂಮಿಗಿಳಿದೈತವ್ವ, ನಂದನವನ ಪಾರಿಜಾತ ಬಂದು ಭೂಮಿಗಿಳಿದೈತವ್ವ. ಮರುದೇವಿ ಗರ್ಭದಾಗ ಮುಗ್ಗುಂದು ವರಳತೈತಿ, ಮರುದೇವಿ ಗರ್ಭದಾಗ ಮುಗ್ಗುಂದು ವರಳತೈತಿ. ಹಯನ ಹಾಲು ಕರೆಯುತ್ತಿರಲು, ಬಿಂದಿಗೆ ತುಂಬಿ ಚೆಲ್ಲುತ್ತಿರಲು, ಅಲ್ಲಿ ಎಲ್ಲಿ ಅಂಗಳ ತುಂಬ ಚಿನ್ನದ ಮಳೆ ಸುರಿಯುತ್ತೈತೆ. ನಂದನವನ ಪಾರಿಜಾತ ಬಂದು ಭೂಮಿಗಿಳಿದೈತವ್ವ, ನಂದನವನ ಪಾರಿಜಾತ
ಭುವಿಗೆ ಬರುವ ಸ್ವಾಮಿಗಾಗಿ ಹೂವು ಅರಳಿ ಕಾಯುತ್ತೈತೆ. ಕನಸು ನನಸು ತಿಳಿಯದಿದವ್ವ, ಮನಸ್ಸು ಮೈಯ ಮರೆವೇನವ್ವ. ನಂದನವನ ಪಾರಿಜಾತ ಬಂದು ಭೂಮಿಗಿಳಿದೈತವ್ವ. ನಂದನವನ ಪಾರಿಜಾತ ಬಂದು ಭೂಮಿಗಿಳಿದೈತವ್ವ. ಮುಂದ ಹಿಂದ ಮ್ಯಾಲಕ ಕೆಳಗ, ಮುಂದ ಹಿಂದ ಮ್ಯಾಲಕ ಕೆಳಗ ಚಂದ ಗಂಧ ಹರಡೈತವ್ವ. ನಂದನವನ ಪಾರಿಜಾತ ಬಂದು ಭೂಮಿಗಿಳಿದೈತವ್ವ. ನಂದನವನ ಪಾರಿಜಾತ ಬಂದು ಭೂಮಿಗಿಳಿದೈತವ್ವ. ಮಾಡಿದ್ವಿ. ಆದರೆ ಮತ್ತೆ ನಾವು ಕರೆ ಮಾಡಲಿಲ್ಲ, ಬ್ಯಾಂಕಿಂದ ಕರೆ ಮಾಡಿದ್ರು. ಸರ್ ಬನ್ನಿ ನಿಮಗೆ ಲೋನ್ ಸ್ಯಾಂಕ್ಷನ್ ಆಗಿದೆ ಅಂತ. ಅಷ್ಟೊಂದು ಉತ್ತಮವಾದಂಥ ಒಳ್ಳೆ ಭಾವನೆ ಇರುವಂಥ ವ್ಯಕ್ತಿಗಳು ನಮ್ಮ ಜೊತೆ ಇದ್ದಾರೆ. ಅದರಲ್ಲೂ ಅಲ್ಲಿಂದ ಬಂದು ನಮಗೆ ಇಷ್ಟೊಂದು ಸುಂದರವಾಗಿ ಈ ಒಂದು ಭಗವಂತರ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಲಿಕ್ಕೆ ಎಷ್ಟೊಂದು ಸಹಾಯವನ್ನು ಮಾಡಿರುವಂಥವ್ರಿಗೆ ಎಲ್ಲ ಟ್ರಸ್ಟ್, ಭಾರತ ಸರ್ಕಾರ ಸೇವೆ ಮಾಡಿ ಧರ್ಮೋತ್ಥಾನದ ನಿರ್ದೇಶಕರಾಗಿ ಎಲ್ಲ ಜಿನಮಂದಿರಗಳ ಬಸದಿ ನಮಗೆ ಸಿಗುವಂಥ ಬಸ್ತಿಗಳನ್ನು ಪುನರ್ ನಿರ್ಮಾಣ ಮಾಡಿ ಜೀರ್ಣೋದ್ಧಾರ ಮಾಡಿಕೊಡ್ಲಿಕ್ಕೆ ಒಂದು ಮತ್ತೊಂದು ಸೇವೆಯನ್ನು ಮಾಡಲಿಕ್ಕೆ ಅವರು ಈಗಾಗಲೇ ಮಾಡ್ತಾ ಇದ್ದಾರೆ. ಅವರಿಗೆ ಭಗವಂತ ಸದಾಕಾಲ ಅನುಗ್ರಹ ಮತ್ತಷ್ಟು ಮಹಾಮಾತೆ ಪದ್ಮಾವತಿ ಅಮ್ಮನವರು, ಧರಣೇಂದ್ರ ಸ್ವಾಮಿಯವರು ಅನುಗ್ರಹವನ್ನು ಮಾಡಲಿ ಅಂತೇಳಿ ಪ್ರಾರ್ಥಿಸ್ತೇವೆ. ಬೊಲೆ ಮಹಾವೀರ ಭಗವಾನ ಕಿ ಜಯ. ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ, ಸಿದ್ಧಿರ್ಭವತು ಮೇ ಸದಾ, ಸಿದ್ಧಿರ್ಭವತು ಮೇ ಸದಾ. बोले महाजिनवाणी माता की जय. ಎಲ್ಲರಿಗೂ ಜೈ ಜಿನೇಂದ್ರ. ಈ ದಿವಸ ಈ 3 ದಿನಗಳಿಂದ ನಮಗೆ ಗೊತ್ತಿರೋಂಗೆ ಈ 3 ದಿನಗಳಿಂದ ಮೂಗೂರು ಬಸ್ತಿ ದೇವರಗುಡಿ ದಿಗಂಬರ ಜಿನಮಂದಿರವನ್ನು ಪುನರ್ಜೀರ್ಣೋದ್ಧಾರ ಮಾಡಿ ಧರ್ಮೋತ್ಥಾನ ಟ್ರಸ್ಟು ಪರಮ ಪೂಜ್ಯ ಭುವನಕೀರ್ತಿ ಭಟ್ಟಾಚಾರ್ಯವರಿ ಮಹಾಸ್ವಾಮೀಜಿಯವರ ಆಶೀರ್ವಾದ, ಹಾಗೆ ಈ ಒಂದು ಮೂಗೂರು ಬಸ್ತಿ ದೇವರಗುಡಿ ದಿಗಂಬರ ಜೈನ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರು ಶೀಲಾ ಅನಂತರಾಜ್ ಅವರು, ಅದೇ ರೀತಿ ಎಲ್ಲ ಪದಾಧಿಕಾರಿಗಳು ಈ ಒಂದು ಜಿನಮಂದಿರವನ್ನು ಅಂದು ನೋಡಿದ ದಿವಸ ಯಾರೇ ಒಬ್ಬ ವ್ಯಕ್ತಿ ಬಂದು ನೋಡಿದ್ರೆ ಈ ನಿಜವಾಗ್ಲೂ ಇಲ್ಲಿ ಜಿನಮಂದಿರ ಈ ಥರ ಬರುತ್ತೆ, ಪುನರ್ ನಿರ್ಮಾಣ ಆಗುತ್ತೆ ಅನ್ನೋದು ಸಹ ಒಂದು ಕನಸು. ಆ ಕನಸನ್ನು ಈ ಒಂದು ಟ್ರಸ್ಟ್ನವರು, ಧರ್ಮೋತ್ಥಾನ ಟ್ರಸ್ಟು ಹಾಗೂ ಪರಮ ಪೂಜ್ಯರ ಆಶೀರ್ವಾದ, ಅದೇ ರೀತಿ ಮೂಗೂರು ಬಸ್ತಿ ದೇವರಗುಡಿ ದಿಗಂಬರ ಜೈನ ಸೇವಾ ಟ್ರಸ್ಟ್ನ ಎಲ್ಲ ಸದಸ್ಯರು ಬಹಳ ಕಷ್ಟಪಟ್ಟು ಮನ ಧನ ಸಹಾಯದಿಂದ ಈ ಒಂದು ಸುಂದರವಾದಂಥ ಜಿನಮಂದಿರ ಜಿನಬಸದಿಯನ್ನು ನಿರ್ಮಾಣ ಮಾಡಿದ್ದಾರೆ. ಇವರಿಗೆ ನಮ್ಮೆಲ್ಲ ಈ 7 ಜನ ಏನು ಪಂಡಿತ ವರ್ಗ ಬಂದಿದೆ, ಈ ಪಂಡಿತ ವರ್ಗದಿಂದ ತಮಗೆ ಮತ್ತೊಮ್ಮೆ ಭಗವಂತರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಇದೇ ಥರ ಭಗವಂತನಿಗೆ ಸೇವೆಯನ್ನು ಮಾಡುವ ಅಂತಹ ಅವಕಾಶ ಮತ್ತಷ್ಟು ತಮಗೆಲ್ಲರಿಗೂ ಸಿಕ್ಕಲಿ ಅಂಥೇಳಿ ಪ್ರಾರ್ಥನೆಯನ್ನು ಮಾಡ್ತೀವಿ.
ವರ್ಷಗಳ ಪ್ರಯತ್ನದಿಂದ ಇಂದು ಧಾಮ ಸಂಪ್ರೋಕ್ಷಣೆ ಮತ್ತು ಜಿನಬಿಂಬ ಪುನರ್ ಪ್ರತಿಷ್ಠಾಪನೆ ನಡೆಯುತ್ತಿದೆ. ಈ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥೇಶ್ವರ ಟ್ರಸ್ಟ್, ಧರ್ಮೋತ್ಥಾನ ಟ್ರಸ್ಟ್ ಮತ್ತು ಕರ್ನಾಟಕ ಸರ್ಕಾರದ ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆಯ ಸಹಯೋಗದೊಂದಿಗೆ ಹಾಗೂ ಧರ್ಮಾಭಿಮಾನಿಗಳ ಸಹಕಾರದೊಂದಿಗೆ ಜೀರ್ಣೋದ್ಧಾರದ ಪುಣ್ಯ ಕೆಲಸ ಸಫಲವಾಯಿತು. ಈ ಸಂದರ್ಭದಲ್ಲಿ ಇವರೆಲ್ಲರ ಸಹಕಾರವನ್ನು ನೀಡುತ್ತೇನೆ. ಎಲ್ಲ ಟ್ರಸ್ಟಿಗಳು ನನ್ನೊಡನೆ ಬಹಳ ಶ್ರಮವಹಿಸಿ ಪವಿತ್ರ ಕಾರ್ಯಕ್ಕೆ ಕೈ ಜೋಡಿಸಿ ಯಶಸ್ಸಿಗೆ ಕಾರಣರಾಗಿದ್ದಾರೆ. ಧರ್ಮೋತ್ಥಾನ ಟ್ರಸ್ಟಿನ ಸುನಿರ್ದೇಶಕರಾದ ನೇಮಿರಾಜರವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ, ಈ ಶುಭ ಕಾರ್ಯಕ್ಕೆ ನೆರವು ನೀಡಿದ ದಾನಿಗಳಿಗೆ, ಧರ್ಮಬಂಧುಗಳಿಗೆ, ಕಂದಾಯ ಇಲಾಖೆ, ಪೊಲೀಸ್ ಇಲಾಖೆ, ಕೆಇಬಿಗೆ ಸೆಕ್ಯೂರಿಟಿ ಒದಗಿಸಿದ ಬೆಂಗಳೂರು ಶೀತಲ್ ಕುಮಾರ್ ಅವರಿಗೆ, ಮಾಧ್ಯಮದವರಿಗೆ ಹಾಗೂ ಮೂಗೂರು ಗ್ರಾಮಸ್ಥರಿಗೆ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಜಿನೇಂದ್ರ. ಎಲ್ರಿಗೂ ಜೈ ಜಿನೇಂದ್ರ. ಇಂದಿನ ಯಶಸ್ವಿ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲ ಶ್ರಾವಕಿಯರಿಗೂ ಮೂಗೂರು ಕಮಿಟಿಯಿಂದ ಅನಂತ ಧನ್ಯವಾದಗಳು. ಹಾಗೂ ಟ್ರಸ್ಟಿನ ಎಲ್ಲ ಸೇವಾರ್ಥದಾರರು, ಎಲ್ಲ ಕಾರ್ಯಕರ್ತರಿಗೂ ಅನಂತ ಧನ್ಯವಾದಗಳನ್ನ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸೋಣ. ವೈಶಾಲಿ ಚಂದ್ರಪ್ರಭು ನಿರ್ಮಾಣದಿ ಜೈನ ಸಮಾಜದ ಪ್ರೋತ್ಸಾಹದಿ